ಶೆಟ್ಟಿ ತಿಮ್ಮರೋಡಿ ಅಂತ ಹೇಳುವ ವ್ಯಕ್ತಿ ನಮಗೆ ಫೋನ್ ಮಾಡಿದ್ದಾನೆ. ಫೋನ್ ಮಾಡಿದ್ದಕ್ಕೆ ನಾನು ಕೇಳಿದೆ ಏರು ಮಾರಿ ಅಂತ ಕೇಳಿದೆ. ಅದಕ್ಕೆ ಏರು ಮಾರಿ ಫೋನ್ ಮಾಡ್ತಾರೆ ಊರ್ದಾರ ಅಂತ ಹೇಳಿದೆ. ಅದಕ್ಕೆ ಅಂತ ದಾನೆ ಹೇಳಿ ನಿಕ್ಲೆ ಗಾಜನ ನೆರ್ತಿನ ಮಾರೆ ಅಂತ ಹೇಳಿದೆ. ಆ ನೆರನನ್ನು ಕಡಪುಡು ಅಂತ ಹೇಳಿದೆ, ಕಳಿಸಿದ್ದಾನೆ. ನಾನು ಕೇಳಿದೆ ಇದರಲ್ಲಿ ವಿಷಯ ಏನು ಗೊತ್ತುಂಟ ಸರ್, ನೋಡಿ ಆ ವ್ಯಕ್ತಿಗೆ ನಮಗೆ ಬೈಬೇಕಿತ್ತು. ನನಗೆ ಅವ ಫೋನ್ ಮಾಡಿ ಬೈದ್ರೆ ನಾನು ಅವರಿಗೆ ಬೈತೇನೆ. ನನ್ನತ್ರ ಕೇಳುವ ತಾಳ್ಮೆ ನಮಗಿಲ್ಲ. ಯಾಕಂತ ಹೇಳಿದ್ರೆ ನಾನು ದುಡ್ದು ತಿನ್ನುದು, ಕದ್ದು ತಿನ್ನುವುದಲ್ಲ. ಮತ್ತೊಬ್ಬರಿಗೆ ಮೋಸ ಮಾಡಿ ಮತ್ತೊಬ್ಬರದನ್ನು ಲೂಟಿ ತಿನ್ನುವವರಲ್ಲ ನಾವು. ನಾವು ಹಗಲಿರುಳು ದುಡ್ದು ತಿನ್ನುವವರು. ಹಾಗಿರುವಾಗ ನಮ್ಗೆ ಹೆಮ್ಮೆ ಉಂಟು. ನಾನು ಅದಕ್ಕೆ ಹೇಳಿದೆ ಆ ಜನ ಯಾಕೆ ಫೋನ್ ಮಾಡ್ಲಿಲ್ಲ ಅಂತ ಹೇಳಿದ್ರೆ, ನಮಗೆ ಅವರು ಫೋನ್ ಮಾಡಿದ್ರೆ ನಾವು ಅವರಿಗೆ ಕೌಂಟರ್ ಕೊಡ್ತೇವೆ. ಅವರಿಗೆ ಬೇಕಾದ ವಿಷಯ ಅಂತ ಯಾವ್ದು ಅಂತ ಹೇಳಿದ್ರೆ ಕೌಂಟರ್ ಕೊಡಬಾರ್ದು. ಯಾನ ಆಗಿ ನಿರ್ತೆ ಅಂತ 4 ಮಂದಿ ಮುಂದೆ ಹೇಳ್ಬೇಕು ಅಷ್ಟೇ. ನಮಗೆ ನೋಡಿ ಅವರ ಭಾಷೆಯಲ್ಲೂ ನಮಗೆ ಮಾತಾಡ್ಲಿಕ್ಕೆ ಗೊತ್ತುಂಟು. ನಾವೆಲ್ಲ ಮತ್ತೆ ಆ ಜನ ಹೇಳಿದೆ ಎನ್ನ ಪೆದಂಬು ಗೊತ್ತುಜ್ಜಿ, ಎನ್ನ ಪೆದಂಬು ಗೊತ್ತುಜ್ಜಿ. ಇದು ಪೆದಂಬೆ ಅಲ್ಲ, ನಮ್ಮ ಲೆಕ್ಕದಲ್ಲಿ ಇದು ಪೆದಂಬೆ ಅಲ್ಲ. ನಾವು ಒಮ್ಮೊಮ್ಮೆ ಮಾತಾಡುವ ಪೆದಂಬು ಇದಕ್ಕಿಂತ ಭಯಂಕರ ಕಾರಣ. ನಾವು ಆ ಜನ ನಾವು ಪೆದಂಬು ಮಾತಾಡಿದ್ರೆ ಆ ಜನ 3 ದಿವಸ ಯೋಚನೆ ಮಾಡ್ಬೇಕು, ಈ ಶಬ್ದದ ಅರ್ಥದಾದ ಮರೆ ಅಂತ ಆ ಜನ ಯೋಚನೆ ಮಾಡ್ಬೇಕು. ಅಂತ ಪೆದಂಬು ನಮ್ಮಲ್ಲಿ ಇರ್ತು. ಹಾಗಂತ ಅವರಿಗೆ ಬೈಯುವಂತದ್ದು ಮತ್ತೊಬ್ಬರಿಗೆ ಹೇಳ್ಬೇಕು ಅಂತ ನಮ್ಮ ಹಿರಿಯರು ನಮಗೆ ಹೇಳಿಕೊಟ್ಟಿಲ್ಲ. ನಮ್ಮ ಹೆಂಡತಿ ಬಗ್ಗೆ ಎಲ್ಲ ಹೇಳಿದ್ದಾರೆ. ನೋಡಿ, ಹೇಳುವವರು ಯಾರು, ಹೇಳುವವರು ಯಾರು, ಹೇಳುವವರ ಬಗ್ಗೆ ಯೋಚನೆ ಮಾಡ್ಬೇಕು. ನಾವು ದಿವಸಲು ಮನೆಗೆ ಹೋಗ್ತೇವೆ, ನಾವು ದಿವಸಲು ಕೊಂಡೋಗಿ ನಮ್ಮ ಮನೆಗೆ ಹಾಕ್ತೇವೆ. ನಮ್ಮ ಹೆಂಡತಿ, ನಮ್ಮ ತಾಯಿಯನ್ನು, ನಮ್ಮ ಮಕ್ಕಳನ್ನು ನಾವು ಮನೆಯಲ್ಲಿ ಸಾಕ್ತೇವೆ. ಅಂತದ್ರಲ್ಲಿ ವರ್ಷದಲ್ಲಿ 360 ದಿವಸದಲ್ಲಿ 300 ದಿವಸಕ್ಕೂ ಮನೆ ಹತ್ತಿರ ಸೋಕದವರು ನಮ್ಮ ಮನೆಯ ಬಗ್ಗೆ ಮಾತಾಡುದು. ಮೊದಲು ಅವರ ಮನೆಯನ್ನು ನೋಡ್ಬೇಕಲ್ಲ ಸರ್. ಬಂಧುಗಳಿಗೆ, ಪ್ರಸಾರ ಮಾಧ್ಯಮದ ಬಂಧುಗಳಿಗೆ ನಮಸ್ಕಾರ. ಮೊನ್ನೆ 11ನೇ ತಾರೀಕಿಗೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಎನ್ನುವ ಒಬ್ಬರು ವ್ಯಕ್ತಿ ನಮ್ಮ ಪ್ರಜ್ವಲ್ ಕುಮಾರ್ ಅವರಿಗೆ ನಾವೊಂದು 6 ತಿಂಗಳ ಹಿಂದೆ ನಮ್ಮ ಕುಡ್ಲ ಚಾನೆಲ್ನಲ್ಲಿ ಒಂದು ಯಕ್ಷತಿಲಿಕೆ ಎನ್ನುವ ಕಾರ್ಯಕ್ರಮ ಪ್ರಸಾರವಾಗಿತ್ತು. ಅದರ ಟೈಟಲ್ ಏನು, ಬುರುಡೆ ಗ್ಯಾಂಗ್ ಅನ್ನೋ ಟೈಟಲ್ ಇಟ್ಟಿದ್ರು. ಅದರ ಬಗ್ಗೆ ಪ್ರಜ್ವಲ್ ರವರಲ್ಲಿ ಮೊನ್ನೆ ಇವರು ಕಿದೂರಿನಲ್ಲಿ ಯಕ್ಷಗಾನ ಪ್ರದರ್ಶನದಲ್ಲಿ ಇರುವಂತಹ ಸಂದರ್ಭದಲ್ಲಿ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಫೋನಲ್ಲಿ ಮಾತಾಡಿದ್ದಾರೆ. ಅದನ್ನು ಇವರು ರೆಕಾರ್ಡ್ ಮಾಡಿಕೊಂಡಿದ್ರು. ಅದರಲ್ಲಿ ಕಲಾವಿದರ ಹೆಸರನ್ನು ಉಲ್ಲೇಖಿಸಿ, ಅಂದ್ರೆ ಸುಂದರ್ ರೈ ಮಂದಾರ ಮತ್ತೆ ದಿನೇಶ್ ಶೆಟ್ಟಿಗಾರ್, ಇವರು ಪ್ರಜ್ವಲ್ ಕುಮಾರ್, ಇವರ ತಂದೆ ತಾಯಿಗಳೆಲ್ಲ, ಹೆಂಡತಿ ತಂದೆ ತಾಯಿಗಳಿಗೆ ಅವ್ಯಾಚ್ಯವಾಗಿ ನಿಂದಿಸಿದ್ದಾರೆ. ಅದಕ್ಕಾಗಿ ನಾನು ಸುಂದರ್ ರೈ ಮಂದಾರ ಪುತ್ತೂರು ಗ್ರಾಮಾಂತರ ಠಾಣೆಯಲ್ಲಿ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ಮೇಲೆ ಕೇಸು ಕೊಟ್ಟಿರ್ತೇನೆ. ಹಾಗೆ ಇವರ ಅಮ್ಮ ತಾಯಿಯನ್ನು ಬೈದ ಕಾರಣ ಇವರು ಪುತ್ತೂರಿನ ಮಹಿಳಾ ಠಾಣೆಯಲ್ಲಿ ಇವರು ಕೇಸ್ ಕೊಟ್ಟಿದ್ದಾರೆ. ಇದಕ್ಕಾಗಿ ನಾವು ಕಲಾವಿದರಾಗಿ ಸಮಾಜವನ್ನು ರಂಜನೆ ಮಾಡುವವರು. ನಾವು ಯಾವುದೇ ಪೂರ್ವ ಉದ್ದೇಶ ಇರಲಿಲ್ಲ. ಅದು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರಿಗೆ ಹೇಗೆ ಕನೆಕ್ಟ್ ಆಯ್ತು ಅಂತಲೂ ಗೊತ್ತಿಲ್ಲ ನಮ್ಗೆ. ಅವ್ರು ಯಾವುದೋ ಹೋರಾಟ ಮಾಡ್ತಾ ಇದ್ದಾರಂತೆ, ನಮ್ಗೂ ಅದು ಗೊತ್ತಿಲ್ಲ. ಆದ್ರೆ ಅವರೊಂದು ಹೆಣ್ಣಿಗೆ ನ್ಯಾಯ ಸಿಗ್ಬೇಕಂತ ಹೋರಾಟ ಮಾಡುವ ನಿಟ್ಟಿನಲ್ಲಿ ನಮ್ಮ ತಾಯಿ, ನಮ್ಮ ಹೆಂಡತಿ ಕೂಡ, ಅವರು ಕೂಡ ಹೆಣ್ಣೆ, ಅವರಿಗೆ ಅವ್ಯಾಚ್ಯವಾಗಿ ನಿಲ್ಲಿಸಿದ್ದಾರೆ ಅಂತಾದ್ರೆ ಇದು ಯಾಕೆ ಅಂತ ನಮ್ಗೆ ಗೊತ್ತಿಲ್ಲ. ಇದಕ್ಕೆ ನ್ಯಾಯ ಬೇಕು ಅಂತ ನಾವು ನಿಮ್ಮ ಮುಂದೆ ಬಂದು ನಿಂತಿದ್ದೇವೆ. ಈ ವಿಚಾರವಾಗಿ ನಾವು ಪತ್ರಿಕಾಗೋಷ್ಠಿಯನ್ನು ಕರೆದ. ಟೈಟಲ್ ಎಲ್ಲದಕ್ಕೂ ಸ್ಕ್ರಿಪ್ಟ್ ಮಾಡುದು ನಾನು. ಮತ್ತೆ ಧೀರಜ್ ರೇಖಲ್ ಅದ್ರ ಬಗ್ಗೆ ಪದ್ಯ ಬರೆಯುದು. ಮತ್ತೆ ನಾವೆಲ್ಲ ಕಲಾವಿದರು ಒಟ್ಟಾಗಿ ಕುಳಿತುಕೊಂಡು ಅದ್ರ ಬಗ್ಗೆ ಸಮಾಲೋಚನೆ ಮಾಡಿ ಅದರಲ್ಲಿ ಯಾವ್ದು ಬೇಡದ್ದುಂಟು, ಯಾವ್ದು ಬೇಕು, ಯಾವ್ದು ಸೇರಿಸ್ಬೇಕು ಎಲ್ಲ ಒಂದು ಮಾತಾಡಿ ನಾವು ಸ್ಕ್ರಿಪ್ಟ್ ಮಾಡುದು. ಅದ್ರ ಮತ್ತೆ ಈಗ ಜೂನ್ ವರೆಗೆ ನಾವೆಲ್ಲ ರೆಕಾರ್ಡಿಂಗ್ ಮಾಡಿ ಆಗಿದೆ. ಅದು ಮೊದಲೇ ಜೂನ್ ಜುಲೈ ತಿಂಗಳಲ್ಲಿ ನಾವು ಮಾಡಿರ್ತೇವೆ. 1 ವರ್ಷಕ್ಕೆ ಬೇಕಾಗುವಷ್ಟು ಎಪಿಸೋಡ್ ಎಲ್ಲ. ಮತ್ತೆ ವಾರಕ್ಕೆ ಶುಕ್ರವಾರ ಇಲ್ಲದಿದ್ರೆ ಗುರುವಾರ ಅಲ್ಲಿಂದ ಕಾಲ್ ಮಾಡ್ತಾರೆ ಚಾನಲ್ ಇಂದ. ಮತ್ತೆ ಹೆಸರು ನಾನೇ ಕೊಡುದು. ಆ ಸಲ ಏನಾಗಿದೆ ಅಂತ ಹೇಳಿದ್ರೆ ನಾವು ಕುವೈಟ್ ಅಲ್ಲಿ ಇದ್ದೆವು, ನಾನು ಪ್ರಜ್ವಲ್ ಎಲ್ಲ. ನಮಗೆ ಕಾಲ್ ಮಾಡಿದ್ದಾರೆ, ಕಾಲ್ ಸಿಗ್ಲಿಲ್ಲ. ಆಮೇಲೆ ಅವರ ಹೆಸರಿಟ್ಟಿದ್ದಾರೆ. ನಾನು ಮತ್ತೆ ಹೋಟೆಲ್ಗೆ ಬಂದ ಮೇಲೆ ನನಗೆ ವೈಫೈ ಕನೆಕ್ಟ್ ಆದ ಮೇಲೆ ಅವರಿಗೆ ಫೋನ್ ಮಾಡಿದೆ. ಫೋನ್ ಮಾಡುವಾಗ ಅವ್ರು ಹೇಳಿದ್ರು ನಾನು ಸುಬ್ರಹ್ಮಣ್ಯಕ್ಕೆ ಅಲ್ಲಿಗೆ ಹೋಗ್ತಾ ಇದ್ದೇನೆ, ಅದು ಸ್ಕ್ರಿಪ್ಟ್ ಹೆಸರು ಮಾಡಿ ಆಗಿದೆ, ಏನ್ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ. ಆ ಸಂದರ್ಭದಲ್ಲಿ ಕೂಡ ನಾನು ಹೇಳಿದ್ದೇನೆ ಇದೆಲ್ಲ ಬೇಡ, ತಂತ ಹೆಸರೆಲ್ಲ ಅಂದ್ರೆ ಅದರಲ್ಲಿ ಗ್ಯಾಂಗ್ ಅಂತ ಹಾಕಿದ್ದಾರೆ. ನಾನು ಮಾಡುವ ಯಾವುದೇ ಹೆಸರಲ್ಲಿ ಇಂಗ್ಲಿಷ್ ಶಬ್ದ ಬರೆಯುವುದಿಲ್ಲ. ನಾವು ಯಕ್ಷಗಾನಕ್ಕೆ ಸಂಬಂಧಪಟ್ಟ ವಿಷಯ ಆದ್ದರಿಂದ ಅದಕ್ಕೆ ಹೆಸರು ಬಿಡುವಾಗ ಇಂಗ್ಲಿಷ್ ಯಾವುದೇ ಒಂದು ಶಬ್ದ ಬಳಕೆ ಮಾಡ್ಲಿಲ್ಲ. ಈಗ ಒಂದು 200ರವರೆಗೆ ಎಪಿಸೋಡ್ ಉಂಟು, ಯಾವ್ದ್ರಲ್ಲಿ ಕೂಡ ಇಂಗ್ಲಿಷ್ ಶಬ್ದ ಇಲ್ಲ, ಅದರಲ್ಲಿ ಮಾತ್ರ ಇರುದು. ಆಮೇಲೆ ಅವ್ರು ಹೇಳಿದ್ರು ನನಗೆ ಈಗ ಎಡಿಟ್ ಮಾಡ್ಲಿಕ್ಕೆ ಆಗುದಿಲ್ಲ, ಸುಬ್ರಹ್ಮಣ್ಯಕ್ಕೆ ಯಾವುದೊಂದು ಸ್ಥಳಕ್ಕೆ ಹೋಗ್ತಾ ಇದ್ದೇನೆ ಅಂತ ಹೇಳಿ. ಆಮೇಲೆ ಆಯ್ತು ಅಂತ ಹೇಳಿ ಬಿಟ್ಟೆವು. ಅದು ಸಾಧಾರಣ ನವೆಂಬರ್ ತಿಂಗಳಲ್ಲಿ ಟೆಲಿಕಾಸ್ಟ್ ಆಗಿದೆ. ಇತ್ತೀಚೆಗೆ ಇವರು ಅದನ್ನೊಂದು ಮೊನ್ನೆ ಒಂದು ವಾರಕ್ಕಿಂತ ಮುಂಚೆ 11 ತಾರೀಕಿಗೆ ಅದರ ಬಗ್ಗೆ ಮಾತಾಡಿದ್ರು ಪ್ರಜ್ವಲ್. ಬುರುಡೆ ಗ್ಯಾಂಗ್ ಹೌದೌದು ಹೌದು ಸರ್. ಅದು
ನಾವಲ್ಲ ಸರ್, ನಾವು ಮಾಡುದಾದ್ರೆ, ನಾನು ಹೇಳುದಾದ್ರೆ, ನಾನು ಅದ್ರ ಬಗ್ಗೆ ಹೆಸರು ಕೊಡುದಾದ್ರೆ ಇಂಗ್ಲಿಷ್ ಶಬ್ದ ಬಳಕೆ ಮಾಡುದಿಲ್ಲ ನಾವು. ಇದು ಅವರಲ್ಲಿಂದ ಎಡಿಟರ್ ಮತ್ತೆ ಯಾರು ಸೇರಿ ಅದನ್ನು ಹೆಸರಿಟ್ಟದ್ದು ಅಷ್ಟೇ. ಅದು ಚಾನೆಲ್ನವರ ಹೆಸರಿಟ್ಟದ್ದು, ನಾವು ಅದಕ್ಕೆ ಪರ್ಟಿಕ್ಯುಲರ್ ಆಗಿ ನಾವು ಹೆಸರಿಟ್ಟದ್ದಲ್ಲ ಅದು. ಹಾಗಂತ ಬುರುಡೆ ಅಂದ್ರೆ ಅದು ಕನ್ನಡ ಶಬ್ದ, ಅದು ಇವರಿಗೆ ಕನೆಕ್ಟ್ ಆಯ್ತು ಯಾಕಂತ ನಮ್ಗೆ ಗೊತ್ತಿಲ್ಲ ಆ ವಿಚಾರ. ಯಾವುದೇ ಉದ್ದೇಶ ಪೂರ್ವಕವಾಗಿ ನಾವು ಇಟ್ಟ ಹೆಸರಂತಲ್ಲ. ಹೌದು. ಈಗ ಅದು ಟೆಲಿಕಾಸ್ಟ್ ಆಗಿ 6 ತಿಂಗಳು ಕಳೀತು. ಈಗ ಮಾತಾಡುದಿದ್ರೆ ಅದರ ಮೊದಲು ಅವರು ಫೋನ್ ಮಾಡಿದ್ದಾರೆ, ಬೇರೆ ಬೇರೆ ಕಾಲ್ ಅಲ್ಲಿ ಎಲ್ಲ ದಿನೇಶ್ ಕೊಡಬದವರವರಿಗೆ ಅನಿತಾ ಕಾಸರಗೋಡು ಅಂತ ಯಾರೋ ಒಬ್ರು ಹುಡುಗಿಯ ಹೆಸರಿನಲ್ಲಿ ಕಾಲ್ ಮಾಡಿಸಿದ್ದಾರೆ. ಮತ್ತೆ ಅವ್ರದ್ದು ತುಂಬಾ ಫಾಲೋ ಪೇಜ್ ಎಲ್ಲ ಉಂಟು, ಅದ್ರಲ್ಲೆಲ್ಲ ಕಾಲ್ ಮಾಡಿಸಿ ಬೆದರಿಕೆ ಧಮಕಿ ಎಲ್ಲ ಹಾಕಿದ್ದಾರೆ ಅವರು. ನಾವು ಅದನ್ನು ಅವರು ನಾನಾಗ್ತಿದ್ರೆ ಹೆದರ್ತಿದ್ ನಾನು, ಅವ್ರು ಹೆದರ್ಲಿಲ್ಲ. ಹಾಗಾಗಿ ಅದರ ಪರ್ಯಾಯ ಅಂದ್ರೆ ಮುಂದುವರಿದ ಭಾಗವಾಗಿ ಇದು ಮಾಡಿದ್ರು. ಅದಂದ್ರೆ ಒಂದು ಕಳೆದ ನವೆಂಬರ್ ಅಲ್ಲ, ನವೆಂಬರ್ ತಿಂಗಳಲ್ಲಿ ಒಂದು ಮಡಿಕೇರಿ ಹತ್ರ ಒಂದು ಯಕ್ಷಗಾನ ಆಗಿತ್ತು, ಸಂಪಾಜೆ ಹತ್ತಿರ. ಅದರಲ್ಲಿ ನಾನು ಒಂದು ಗುರುಡೆದ್ದು ಒಂದು ನಾನು ಇವನ ಕೌರವ ಸೈಂಧವದ ಪ್ರಸಂಗದಲ್ಲಿ ನಾನೊಂದು ಗುರುಡೆ ಇಟ್ಕೊಂಡು ಹೋಗುದು, ಕುರುಕ್ಷೇತ್ರದಿಂದ ಹೋಗುದು, ಅದೊಂದು ಸೀನ್ ಮಾಡಿದ್ದೆ. ಅದರ ಬಗ್ಗೆ ನಮಗೆ ನೀವು ತಮಾಷೆ ಮಾಡಿದ್ದೀರಿ ಅಂತೇಳಿ ಸಾಧಾರಣ ನನಗೆ ಒಂದು ರಾತ್ರಿ ಬೆಳಗಾಗುವವರೆಗೆ ಒಂದು 600-700 ಕಾಲ್ ಎಲ್ಲ ಬಂದಿದೆ. ಹಾಗೆ ನನಗೆ ಬೈತಾ ಇದ್ರು, ನಾನು ಕೂಡ ಬೈತಾ ಇದ್ದೆ. ಹಾಗಾಗಿ ಅದು ಅಲ್ಲಿಗೆ ನಿಂತೋಗಿದೆ. ಆಮೇಲೆ ಆದ್ರೆ ಇಲ್ಲಿ ಒಂದು ಆಲೋಚಿಸಬೇಕಾದ ವಿಷಯ ಅಂತ ಕೇಳಿದ್ರೆ, ಅವರು ಮೊನ್ನೆ ಕಾಲ್ ಮಾಡಿ ಕೂಡ ಹೇಳಿದ್ದಷ್ಟೇ, ಬುರುಡೆ ಗ್ಯಾಂಗ್ ಮಾಡಿದ್ದೀರಿ, ಬುರುಡೆ ಗ್ಯಾಂಗ್ ಮಾಡಿದ್ದೀರಿ, ಬುರುಡೆ ಗ್ಯಾಂಗ್ ನಮ್ಮದು. ಹಾಗಾದ್ರೆ ಅವರು ಬುರುಡೆ ಗ್ಯಾಂಗಿನವರು ಅಂತ ಹೇಳಿದ್ರೆ ಅದನ್ನು ಅವರೇ ಒಪ್ಪಿಕೊಂಡ ಹಾಗೆ ಆಯ್ತಲ್ಲ. ಕೊಡಬದು ಅವರೇ ಹೇಳಿ ಸರ್. ಯಕ್ಷಗಾನದಲ್ಲಿ ಅದೊಂದು ಸೈನ್ಯವನ ಪಾತ್ರದಲ್ಲಿ. ಹೌದು ಸರ್. ಈಗ ಪೌರಾಣಿಕ ಪ್ರಸಂಗದಲ್ಲಿ ಈ ಬುರುಡೆ ಇದನ್ನ ಹೇಗೆ ಅದನ್ನ ಕಲ್ಪನೆ ಮಾಡ್ತೀರಿ ಅಂತ, ಅದರಲ್ಲಿ ಏನಾದ್ರು ಪುರಾಣದಲ್ಲಿ ಇದೆಯಾ ಕಲ್ಪನೆ? ಅಂದ್ರೆ ಕುರುಕ್ಷೇತ್ರದ ರಣಾಂಗಣದಿಂದ ಅವ ಗೂಢಚಾರಕ ಬಂದು ಕೌರವನಲ್ಲಿ ಹೇಳುವುದು ಎಲ್ಲ ವಿಚಾರ. ರಣಾಂಗಣದಲ್ಲಿ ತಲೆ ಕಡದ ಮೇಲೆ ಅದು ತಲೆ ಬುರುಡೆ ಇರ್ಲೇಬೇಕಲ್ಲ ಅಲ್ಲಿ. ಅದು ಇಷ್ಟರವರೆಗೆ ಮಾಡಿದ್ದಾರೆ ಅಂತ ಹೇಳಿದ್ದಲ್ಲ, ಮಾಡಬಾರದು ಎನ್ನುವುದು ಏನು ಇಲ್ಲ ಅಂತ ನಾವು ಯಕ್ಷಗಾನದ ಬಗ್ಗೆ ತಿಳುವಳಿಕೆ ಉಳ್ಳವರಲ್ಲಿ ಮಾಹಿತಿ ತಗೊಂಡು ಅವತ್ತಿನ ಒಂದು ದಿವಸಕ್ಕೆ ಬೇಕಾಗಿ ಒಂದು ಏನಾದ್ರೂ ಸ್ವಲ್ಪ ಗಿಮಿಕ್ಸ್ ಈಗಿನ ಯಕ್ಷಗಾನದಲ್ಲಿ ಬೇಕಲ್ಲ, ಅದಕ್ಕೆ ಬೇಕಾಗಿ ಮಾಡಿದ್ದು ಬಿಟ್ರೆ ಪ್ರಸಂಗದಲ್ಲಿ ಪದ್ಯದಲ್ಲಿ ಉಂಟು, ತಲೆಬುರುಡೆಗಳೆಲ್ಲ ಕಾಣ್ತಾ ಉಂಟು ಅಲ್ಲಿ ರಣಾಂಗಣದಲ್ಲಿ ಅಂತ ಕೌರವನಲ್ಲಿ ಬಂದು ಹೇಳಿಕೊಂಡು ದೂತ. ಆ ಕಾರಣಕ್ಕೆ ಬುರುಡೆಯನ್ನು ಹಿಡ್ಕೊಂಡು ಬಂದದ್ದು ಮಾಡಿ. ಅಂದ್ರೆ ನಿಮ್ಗೆ ಈ ಬುರುಡೆಗಳಿಗೋಸ್ಕರ ಅಂದ್ರೆ ಆ ಬುರುಡೆ ಪ್ರಕರಣ ಹೆಚ್ಚು ವೈರಲ್ ಆಗ್ತದೆ, ಜನರನ್ನ ತಲುಪಬಹುದು ಕಾರಣಕ್ಕೆ ಪ್ರಸಂಗದಲ್ಲಿ ಸೇರಿಸಿದ್ರು. ಹೌದೌದು, ಅದು ತೋರಿಸಿದ್ದು ಅಂತಲ್ಲ, ಆದ್ರೆ ಆ ಪ್ರಸಂಗದ ಪ್ರತಿ ಉಂಟಲ್ಲ, ಅದರ ಪದ್ಯಗಳಲ್ಲಿ ಉಂಟು. ಪ್ರತಿಯೊಂದು ಪ್ರಸಂಗದ ಪದ್ಯಗಳಲ್ಲಿ ಇವರು ಆ ಬುರುಡೆ ಗ್ಯಾಂಗ್ ಎನ್ನುವುದರ ಅದಕ್ಕಿಂತ ಮೊದಲೇ ಬುರುಡೆ ಎನ್ನುವುದು ತಲೆ ಬುರುಡೆ ಎನ್ನುವ ಶಬ್ದ ಉಂಟಲ್ಲ ಪ್ರಸಂಗದಲ್ಲಿ. ಪಾರ್ಥಿ ಸುಬ್ಬರು ಇವರಿಗಿಂತ ಮೊದಲು ಹುಟ್ಟಿದ್ದಲ್ಲ, ಇವರು ಹುಟ್ಟಿದ್ದ ನೋಡ್ಬೇಕಷ್ಟು, ಇನ್ನು ನಮ್ಗೆ ಗೊತ್ತಿಲ್ಲ. ಅಲ್ಲ ಸರ್, ಅದು ಆ ಬುರುಡೆದು ಪ್ರಕರಣ ಮುಗ್ದಿದೆ. ಇದು ಇತ್ತೀಚೆಗೆ ಇದು ವಿಷಯ ಬೇರೆ. ನಾವು ನಮ್ಮ ಕುಡ್ಲ ಚಾನಲ್ ಅಲ್ಲಿ ಅಕ್ಷತಲಿಕೆ ಅಂತ ಒಂದು ಮಾಡ್ತೇವೆ, 1 ಗಂಟೆ ಒಂದು ಪ್ರದರ್ಶನ. ಅದರಲ್ಲಿ ಬುರುಡೆ ಗ್ಯಾಂಗ್ ಅಂತ ಹೆಸರಿಟ್ಟದ್ದಕ್ಕೆ ಇವರು ಫೋನ್ ಮಾಡಿ ಬೈದರು ನಮಗೆ. ಈಗ ಅದರ ಬಗ್ಗೆ ಅವರು ಹೇಳಿದ್ರಲ್ಲಿಯೂ ತೊಂದರೆ ಇಲ್ಲ, ಅದು ಅವರು ಹೇಳುವಂತ ವಿಷಯ, ಅವರಿಗೆ ಸಂಬಂಧಪಟ್ಟದ್ದು. ಯಾಕೆ ಅವರಿಗೆ ಕನೆಕ್ಟ್ ಆಯ್ತು ಗೊತ್ತಿಲ್ಲ. ಆಮೇಲೆ ನಮಗೆ ಬೈತಿದ್ರೆ ದೊಡ್ಡ ವಿಷಯ ಅಲ್ಲ, ಯಾಕಂತ ಹೇಳಿದ್ರೆ ನನ್ನದಂತ ತುಂಬಾ ವಿಷಯ ಉಂಟು. ನಾವು ನಮ್ಮ ವೈಯಕ್ತಿಕ ವಿಷಯವನ್ನು ವೇದಿಕೆಯಲ್ಲಿ ಹೇಳ್ತೇವೆ, ಮತ್ತೆ ಕೆಲವು ನಡೆಯುವಂತ ವಿಷಯಗಳನ್ನು ಹೇಳ್ತೇವೆ, ಸಮಾಜದಲ್ಲಿ ಇರುವಂತಹ ಕೆಲವು ಸಮಸ್ಯೆಗಳನ್ನು. ಅದನ್ನೆಲ್ಲ ಕೆಲವು ಮಂದಿ ತಗೊಳ್ತಾರೆ, ವೈಯಕ್ತಿಕವಾಗಿ ತಗೊಂಡು ನಮಗೆ ಬೈತಾರೆ. ಕೆಲವು ಮಂದಿ ಕಮೆಂಟ್ ಹಾಕ್ತಾರೆ, ಅದನ್ನು ನಾವು ನೋಡುವುದಿಲ್ಲ. ಒಮ್ಮೊಮ್ಮೆ ನೋಡ್ತೇವೆ, ಮತ್ತೆ ಅದನ್ನು ನೋಡಿ ಅದ್ರ ಹಿಂದೆ ಹೋಗ್ಬಿಟ್ಟು ಪುರುಸೊತ್ತಿಲ್ಲ. ಇದಂದ್ರೆ ಡೈರೆಕ್ಟ್ ಆಗಿ ನಮಗೆ ಬೈದಿದ್ರೆ ತೊಂದರೆ ಇಲ್ಲ, ನಮ್ಮ ಮನೆಯವರಿಗೆ ಬೈತಿದ್ದಾರೆ ನೋಡಿ ಸರ್. ನಾವು ಹಗಲು ಇರುವುದು ದುಡ್ದು ನಾವು ಹೋಗಿ ನಮ್ಮ ಮನೆಯವರನ್ನು ನಾವು ಸಾಕುದು. ಹಾಗಿರುವಾಗ ನಮ್ಮ ಹೆಂಡತಿ ಬಗ್ಗೆ, ನಮ್ಮ ತಾಯಿ ಬಗ್ಗೆ ಎಲ್ಲ ಬೈಯುವಾಗ ಯಾರೋ ಅವರಿಗೆ ಅವರ ಜೊತೆಯಲ್ಲಿ ಮಲಗಿದಿ ಹುಟ್ಟಿದವರು ಇವರು ಹಾಗೆ ಹೀಗೆಂತೆಲ್ಲ ಮಾತಾಡೋದಿದ್ರೆ ನೋಡಿ. ಆ ಜನ ಮತ್ತೊಂದು ಅದರಲ್ಲಿ ಆಡಿಯೋದಲ್ಲಿ ಹೇಳಿದ್ದಾರೆ, ಈಗ ಕೇಳಿಸ್ಬೋದು, ನೀವು ಕೇಳಿರ್ಬೋದು, ನಮಗೆ ಗೊತ್ತಿಲ್ಲ. ಅವರು ಹೇಳಿದ್ದಾರೆ, 14 ವರ್ಷ ಆಯ್ತು ನಾನು ರೋಡಲ್ಲಿ ಇದ್ದೇನೆ, ಒಂದು ಹೆಣ್ಣು ಮಗಳಿಗೆ ನ್ಯಾಯ ತೆಗೆಸಿಕೊಡ್ಬೇಕು ಅಂತೇಳಿ. ಸರಿ ನ್ಯಾಯ ತೆಗೆದುಕೊಡ್ಬೇಕು, ಹೆಣ್ಣು ಮಕ್ಕಳಿಗೆ ನ್ಯಾಯ ಕೊಡ್ಬೇಕು. ಇಷ್ಟರವರೆಗೆ ನಾನು ಯಕ್ಷಗಾನದಲ್ಲಿ ಸಾಧಾರಣ 28-30 ವರ್ಷ ಆಗ್ತಾ ಬಂತು. ಈ ಪ್ರಕರಣ ಆಗಿ 13 ವರ್ಷ ಆಯ್ತು. ನಾನಾಗ್ಲಿ, ಪ್ರಜ್ವಲ್, ದಿನೇಶ್ ರೈ ಕಡಬ, ನಮ್ಮ ಟೀಮಿನವರು ಇಷ್ಟರವರೆಗೆ ಈ 13 ವರ್ಷದಲ್ಲಿ ಎಲ್ಲಿಯಾದ್ರೂ ಒಳ್ಳೇದಕ್ಕಾಗ್ಲಿ ಕೆಟ್ಟದಕ್ಕಾಗ್ಲಿ ಸೌಜನ್ಯ ಅಂತ ಹೇಳುವ ಒಂದು ಹೆಸರು ನಮ್ಮ ಬಾಯಿಂದ ಬಂದಿದ್ರೆ ನಾಳೆ ಅದ್ರ ಬಗ್ಗೆ ನಾವು ಕ್ಷಮೆ ಕೇಳ್ತೇವೆ ಬಹಿರಂಗವಾಗಿ. ಇಷ್ಟರವರೆಗೆ ಎಲ್ಲಿಯೂ ಹೇಳಿಲ್ಲ. ಯಾಕಂತ ಹೇಳಿದ್ರೆ ಅದು ಹೇಳುದು ತಪ್ಪು, ಮತ್ತೆ ಇದು ನಮಗೆ ಸಂಬಂಧಪಟ್ಟದ ವಿಷಯ ಅಂತ ಹೇಳುದು ನಮಗೆ ಗೊತ್ತುಂಟು. ಹಾಗಿರುವಾಗ ಇವರು ಯಾವುದೋ ಒಂದು ವಿಷಯ ಹಿಡ್ಕೊಂಡು ನಮ್ಮ ತಾಯಿಗೆಲ್ಲ ಬೈತಾರೆ ಅಂತ ಇದ್ರೆ ಇವರು ಯಾವ ರೀತಿಯಲ್ಲಿ ನ್ಯಾಯ ತೆಗೆಸಿಕೊಡ್ತಾರೆ ಸರ್?
ಈಗ ಒಂದು ಹೆಣ್ಣಿಗೆ ಬೇಕಾಗಿ ನ್ಯಾಯ ತೆಗೆಸಿಕೊಡ್ಲಿಕ್ಕೆ ಹೊರಟವರು, ಹಾಗಾದ್ರೆ ಆ ಹೆಣ್ಣು ಮತ್ತೆ ಇವರ ಮನೆಯಲ್ಲಿರುವ ಹೆಣ್ಣು ಮಾತ್ರ ಪತಿವ್ರತೆ ಆಗಿರುವುದಾ? ಇವರು ಎಷ್ಟು ಮನೆ ಹೆಣ್ಣು ಮಕ್ಕಳನ್ನು ಇವರು ಬೇಡ ಕೆಟ್ಟ ಶಬ್ದದಲ್ಲಿ ಬೈತಾ ಇದ್ದಾರೆ. ಹಾಗಾದ್ರೆ ಸಮಾಜದಲ್ಲಿ ಇರುವುದೊಂದು 2-3 ಹೆಣ್ಣು ಮಕ್ಕಳು ಮಾತ್ರ ಪತಿವ್ರತೆಯಾರ? ಉಳಿದವರ ಮನೆ ಹೆಣ್ಣು ಮಕ್ಕಳೆಲ್ಲ ಒಳ್ಳೆಯವರಲ್ವಾ? ಈಗ ಪ್ರಭುದವರೇ ಹೇಳಿ ಸರ್. ನೀವು ಮಾಡಿದ ಪ್ರಹಸನಕ್ಕೆ ಅವರು ನಿಮ್ಗೆ ಬೈತಾ ಇದ್ದಾರೆ. ಹೌದು ಸರ್. ಈಗ ಆ ಸಂದರ್ಭ ಉಂಟಾಗಿತ್ತು, ಹಾ. ನೀವು ಮುಂದೆ ಆ ತರದ್ದು ಯಾವ್ದಕ್ಕೂ ಮಾಡಬಾರ್ದು ಅನ್ನೋ ಉದ್ದೇಶ ಅಂತ ನೀವು ಅಂದ್ಕೊಳ್ತೀರಾ, ಅಲ್ಲ ಇಲ್ಲಿಗೆ ನೀವು ಇಲ್ಲ ಇಂಥದ್ದು ನಮ್ಗೆ ಬೇಡ ಅಂತ ನೀವು ಕೂಡ ನಿಲ್ಲಿಸ್ತೀರಾ? ನಾವು ಯಕ್ಷತೆಲಿಕೆ ಕಾರ್ಯಕ್ರಮ ನಿಲ್ಲಿಸುವ ವಿಚಾರವಿಲ್ಲ ಸರ್. ಅದರಲ್ಲಿ ಬರೋ ಕೆಲವೊಂದು ವಿಷಯಗಳನ್ನು ಕೇಳ್ತಾರೆ. ಈಗ ಸಮಾಜಕ್ಕೆ ಬೇಕಾದ ವಿಷಯ ಹೌದು ಸರ್. ತುಂಬಾ ಕಠೋರವಾಗಿ ಹೇಳ್ತೀರಾ. ಹೌದು ಸರ್. ಅದನ್ನು ನೀವು ನಿಲ್ಲಿಸುವಂತ ಪ್ರಸಂಗ ಏನಾದ್ರು ಇದರಿಂದ ಮುಂದೆ ಆಗ್ತದೆ, ಅಲ್ಲ ಅದನ್ನು ಕಂಟಿನ್ಯೂ ಮಾಡ್ತೀರಾ? ಇಲ್ಲ ಸರ್, ನಿಲ್ಲಿಸುವ ವಿಷಯ ಇಲ್ಲ ಸರ್. ನೋಡಿ, ವೈಯಕ್ತಿಕವಾಗಿ ಯಾರಿಗೂ ನಾವು ಟಾರ್ಗೆಟ್ ಮಾಡುವುದಿಲ್ಲ. ಹಾಗಂತ ಸಾರ್ವಜನಿಕವಾಗಿ ನಡೆಯುವಂತ ಕೆಲವು ವಿಷಯಗಳನ್ನು ಹೇಳ್ತಾ ಇದ್ದೇವೆ, ಇದಕ್ಕೆ ಮೊದಲು ಇನ್ನೂ ಹೇಳ್ತೇವೆ. ಮತ್ತೆ ಮಾಧ್ಯಮ ಮತ್ತೆ ಕಲೆ ಹೇಗೆ ಅಂತ ಕೇಳಿದ್ರೆ ಸಮಾಜದ 2 ಕಣ್ಣುಗಳು ಇದ್ದಾಗೆ. ಸಮಾಜದ ಓರೆಕೊರೆಗಳನ್ನು ತಿದ್ದುವುದಕ್ಕೆ ಬೇಕಾಗಿ ಅದು ಇರುವುದಲ್ಲದೆ ವ್ಯಕ್ತಿಗತ ಸ್ವಾತಂತ್ರ್ಯ ಉಂಟು ಅಂತ ನಮಗೆ ಬೇಕಾದ್ದನ್ನು ನಾವು ಮಾಡಿದ್ರೆ ಜನಗಳು ಒಪ್ಪಿಕೊಳ್ಳುವುದಿಲ್ಲ. ಈಗ ಮಾಧ್ಯಮ ಆದ್ರೂ ಹಾಗೆ, ಅದನ್ನು ಯಾರು ಒಪ್ಪಿಕೊಳ್ಳುವುದಿಲ್ಲ. ಯಾಕಂದ್ರೆ ನೋಡುವ ಪ್ರೇಕ್ಷಕರೇನು ಅಷ್ಟು ಏನು ಗೊತ್ತಿಲ್ಲದವರಲ್ಲ. ಹಾಗಾಗಿ ನಾವು ಮಾಡುವುದು ಯಾವುದು ಒಳ್ಳೆದು ಯಾವುದು ಕೆಟ್ಟದ್ದು ಅಂತ ನೋಡಿದವರಿಗೆ ಗೊತ್ತುಂಟು. ಅದಕ್ಕೆ ಬೇಕಾದ ಕಮೆಂಟ್ಗಳ ಅಥವಾ ನಮಗೆ ಸಲಹೆಗಳನ್ನು ಚಾನಲಿಂದಲೂ ಕೊಡ್ತಾರೆ ಅಥವಾ ಹೊರಗಡೆಯಿಂದಲೂ ನಮಗೆ ಹೇಳ್ತಾರೆ. ಮತ್ತೆ ಒಬ್ಬ ವ್ಯಕ್ತಿಯ ವೈಯಕ್ತಿಕವಾಗಿ ನಾವು ಯಾರ ಹೆಸರನ್ನಾಗ್ಲಿ ಇಂಥ ಪರ್ಟಿಕ್ಯುಲರ್ ಇಂಥ ವ್ಯಕ್ತಿಯ ಹೆಸರು ಇದು ಅವನಿಗೆ ಸಂಬಂಧಪಟ್ಟ ಕಥೆ ಅಂತ ನಾವು ಇಷ್ಟರವರೆಗೆ ಯಾವುದನ್ನು ಮಾಡ್ಲಿಲ್ಲ. ಯಾಕಂದ್ರೆ ಸ್ಕ್ರಿಪ್ಟ್ ಮಾಡುವಾಗ ಭಾಗವತರು ಇರ್ತಾರೆ, ಭಾಗವತರಿಗೂ ಗೊತ್ತಿದ್ದಂತ ವಿಷಯ. ಈಗ ನಿಮ್ಗೆ ಏನು ಧಕ್ಕೆ ಹಾಕಿದೆ? ಅವರು ಫೋನ್ ನಲ್ಲಿ ಪ್ರಜ್ವಲ್ ಅವರು ಕಿದೂರಿನಲ್ಲಿ ಯಕ್ಷಗಾನ ಪ್ರದರ್ಶನ ಆಗ್ತಾ ಇರುವ ಸಂದರ್ಭದಲ್ಲಿ ಫೋನ್ ನಲ್ಲಿ ಮಾತಾಡಿದ್ದಾರೆ. ಅವರು ಇದನ್ನು ರೆಕಾರ್ಡ್ ಮಾಡಿಕೊಂಡಿದ್ದಾರೆ. ಹೌದು, ಅವ್ರು ಎಲ್ಲಿಂದ ಮಾತಾಡಿದ್ದಾರೆ ಅಂತ ನಮ್ಗೆ ಗೊತ್ತಿಲ್ಲ. ಮತ್ತೆ ಜಾತಿಯ ಬಗ್ಗೆ ವೈಷಮ್ಯ ಬಿತ್ತುವಂತ ಕೆಲಸ ಕೂಡ ಮಾಡಿದ್ದಾರೆ. ನೀನು ಬಂಟಗ್ ಬಿಟ್ನೇನ ಅಥವಾ ಜೈನಾಗ್ ಬಿಟ್ನೇನ ಅಂತ ಗೊತ್ತ, ಅವರು ಹೀಗೆಲ್ಲ ಭಾಷೆ ಪ್ರಯೋಗ ಇಂತೆಲ್ಲ ತುಂಬಾ ಒಬ್ಬ ಸಮಾಜದಲ್ಲಿ ಸಾಧ್ಯ ಇಲ್ಲ. ನ್ಯಾಯ ಕೊಡಿಸುವಂತ ಯೋಗ್ಯತೆ ಇರುವಂತ ವ್ಯಕ್ತಿಯ ಬಾಯಲ್ಲಿ ಸುಸಂಸ್ಕೃತವಾದ ಶಬ್ದಗಳು ಬರಬೇಕು. ಈ ರೀತಿ ಅವಿವಾಚ್ಯವಾಗಿ ನಿಂದನೆ ಮಾಡುವುದಾದ್ರೆ ಕಲಾವಿದರು ನಾವು ಸಮಾಜದ ಆಸ್ತಿಗಳು. ನಾವು ಯಾವ್ದಾದ್ರು ಒಂದು ವಿಚಾರವನ್ನು ಇಟ್ಕೊಂಡು ಸಮಾಜಕ್ಕೆ ಯಾವ್ದಾದ್ರು ಒಂದು ಸಂದೇಶವನ್ನು ಕೊಡ್ತಾ ಇದ್ದೇವೆ. ನಮ್ದು 150-200 ಎಪಿಸೋಡ್ ಆಯ್ತು. ಪ್ರತಿ ಒಂದು ವಿಚಾರವನ್ನು ತೆಗೆದುಕೊಂಡು ಕೊನೆಗೆ ಯಾವ್ದಾದ್ರು ಒಂದು ಒಳ್ಳೆಯ ಸಂದೇಶವನ್ನು ಈ ಮುಖಾಂತರ ಕೊಡ್ತಾ ಇದ್ದೇವೆ ನಾವು. ಪುತ್ತೂರು ಗ್ರಾಮಾಂತರ ಠಾಣೆ. ಹೌದು 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 ಸರ್, ನಮ್ಗೆ ನ್ಯಾಯ ಕೊಡ್ಬೇಕಲ್ಲ ಸರ್. ನಮಗೆ ಕಾನೂನಿನ ಮೇಲೆ ಗೌರವ ಇರುವ ನಾವು ಕಲಾವಿದರು. ಮತ್ತೆ ಅದು ಈಗ ಏನಾಗಿದೆ ಅಂತ ಕೇಳಿದ್ರೆ ಕಲಾವಿದರಿಗೆ ಬೈಯುವುದು ಅಂತ ಹೇಳಿದ್ರೆ ಎಲ್ರಿಗೆ ಒಂದು ಇದು ಫ್ಯಾಷನ್ ಆಗಿದೆ ಈಗ, ಹವ್ಯಾಸ ಒಂದು. ಅಂದ್ರೆ ಕಲಾವಿದ ಅಂತ ಹೇಳಿದ್ರೆ ಯಾರು ಬೇಕಾದ್ರೂ ಮಾತಾಡ್ಬಹುದು ಅಂತ ಅವನ ಬಗ್ಗೆ. ನಾವು ಇದನ್ನು ಖಂಡಿಸದೇ ಇದ್ರೆ ಸರ್ ಮುಂದೆ ಇದು ಮುಂದುವರಿತದೆ. ಯಾಕಂದ್ರೆ ಕಲಾವಿದರೆಲ್ಲ ಮಾತಿರ್ತೀರಿ ಮಣಿಪಿರಿ ಎಂಕ್ಲೆ ಹೆಂಚಿನ ಬೋರ್ಲ ಮಲ್ಪುಳಿ ಅನ್ನುವಂತ ಮನೋಭಾವನ ಅವರಲ್ಲಿ ಬೆಳೀತದೆ. ಅದಕ್ಕಾಗಿ ನಾವು ಏನು ಯಾವ್ದು ಮೇಡಮ್? ಹೌದು. ಇಲ್ಲ 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 ಮೇಡಮ್, ಇಲ್ಲ ಇಲ್ಲ, ನಾವು ಯಾರನ್ನ ಆ ಬಗ್ಗೆ ಕೇಳಿಕೊಂಡಿಲ್ಲ. ನಾವು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೇವೆ, ಕಾನೂನಿನ ಅಡಿಯಲ್ಲಿ ನಾವು ಹೋಗ್ತಾ ಇದ್ದೇವೆ. ಈಗ ನೀವು ತುಂಬಾ ವರ್ಷ ಯಕ್ಷಗಾನದ ಕೆಲವೊಂದು ಡೈಲಾಗ್ ಇರುತ್ತೆ, ಅದು ಚೌಕಟ್ಟಿನ ಒಳಗೇನೆ ಇರ್ಬೇಕು. ಕೆಲವರಿಗೆ ಗಾಸ್ ಮಾಡ್ತಾ ಅವರಿಗೆ ನೋವುಂಟು ಮಾಡಿ ಕೆಲವೊಂದು ಬೇರೆ ಬೇರೆ ಕೂಡ ಅದೆಷ್ಟು ಮಟ್ಟಿಗೆ ಸರಿ? ನೋಡಿ ಸರ್, ಅದು ಯಕ್ಷತೆಲಿಕೆಯನ್ನು ಇದು ಟೆಲಿಕಾಸ್ಟ್ ಆಗುವಾಗ ಅದರ ಮುಂದೆ ಒಂದು ಪೋಸ್ಟರ್ ಹಾಕ್ತೇವೆ ನಾವು. ಈ ಸಂಚಿಕೆಯಲ್ಲಿ ಬರುವ ಎಲ್ಲ ಪಾತ್ರಗಳು, ಎಲ್ಲ ಸನ್ನಿವೇಶಗಳು ಎಲ್ಲವೂ ಕಾಲ್ಪನಿಕ, ಇದನ್ನು ಹಾಸ್ಯವಾಗಿ ಸ್ವೀಕರಿಸಿಕೊಳ್ಳಿ ಅಂತ ನಾವು ಮಾಡ್ತೇವೆ. ಮತ್ತೆ ಆ ಕಾರ್ಯಕ್ರಮ ನಿಮಗೆ ಸಂಪೂರ್ಣವಾದಂತ ಯಕ್ಷಗಾನ ಅಂತ ನಾವು ಎಲ್ಲಿಯೂ ಹೇಳಲಿಲ್ಲ. ಯಕ್ಷಗಾನ ಅಂತ ಹೇಳಿದ್ರೆ ಇದ್ದಲ್ಲ. ಅದೇ ರೀತಿ ತಗೊಳ್ತಾರೆ. ಹೌದು ಸರ್, ನೋಡಿ, ನಾವು ಪೌರಾಣಿಕ ಪ್ರಸಂಗದಲ್ಲಿ ಅದಕ್ಕೊಂದು ಚೌಕಟ್ಟುಂಟು. ಹೀಗೆ ಇರಬೇಕು, ಹೀಗೆ ಮಾಡ್ಬೇಕು. ಅದರಲ್ಲಿ ನಾವೆಲ್ಲ ವೇಷ ಮಾಡುವಾಗ ಇಷ್ಟರವರೆಗೆ ಅಂತದ್ದು ಯಾವುದನ್ನು ಅಸಂಬದ್ಧ ಎಲ್ಲ ನಾವು ಸೇರಿಸುವುದಿಲ್ಲ. ಇದಂದ್ರೆ ತುಳು ಪ್ರಸಂಗ. ತುಳು ಪ್ರಸಂಗದಲ್ಲಿ ಇದು ಮನೋರಂಜನೆಗೆ ಇಂತ ಮಾಡುವುದು ಅಂತ ಹೇಳಿ ಯೋಚನೆ ಮಾಡಿ ನಾವು ಅಂತದನ್ನೆಲ್ಲ ಕೆಲವು ಶಬ್ದಗಳನ್ನೆಲ್ಲ ಬಳಕೆ ಮಾಡ್ತೇವೆ. ಮನೋರಂಜನೆ ಮಾಡಬಹುದು, ಇನ್ನೊಬ್ಬರಿಗೆ
ಇಲ್ಲ ಇನ್ನೊಬ್ಬರಿಗೆ ನಾವು ಇಲ್ಲ ಸರ್, ಇನ್ನೊಬ್ಬರಿಗೆ ನೋವು ಮಾಡುವ ವಿಷಯ ಇಲ್ಲ. ನಾವು ಮಾಡಿದ ಎಪಿಸೋಡ್ ಅಲ್ಲಿ ನೋಡಿ ನಾವು ಬುರುಡೆ ಅನ್ನೋ ಶಬ್ದವನ್ನು ಪ್ರಯೋಗ ಮಾಡಿದ್ರಿಂದ ಇವರಿಗೆ ಅದು ಕನೆಕ್ಟ್ ಆಗ್ತದೆ ನಮ್ಗೆ ಗೊತ್ತಿಲ್ಲ. ಇಬ್ಬರ ವಿಚಾರನ ಬೇರೆ. ಅಲ್ಲ ಸರ್, ಇಲ್ಲ ಹೋರಾಟ ಮಾಡ್ತಾ ಇರ್ತಾರೆ. ಇಲ್ಲ ಸರ್, ಯಾರು ಮಾಡಿಲ್ಲ ಇಷ್ಟರವರೆಗೂ. ಇಷ್ಟವರೆಗೆ ಈಗ ಆಗಿದ್ರೆ ನಮ್ಮದು 180 ಎಪಿಸೋಡ್ ಆಯ್ತು. ಮಾಡ್ಬೋದಿತ್ತಲ್ಲ, ಈಗ ವಿರೋಧ ಮಾಡ್ಬೇಕಿತ್ತಲ್ಲ. ಈ ಎಪಿಸೋಡ್ ಯಾವಾಗ ಇದು 6 ತಿಂಗಳ ಮುಂಚೆ ಟೆಲಿಕಾಸ್ಟ್ ಆಯ್ತು. ಹೌದು, ನವೆಂಬರ್ ಅಲ್ಲಿ ಆಗಿರ್ಬೋದು ಸರ್, ಟೆಲಿಕಾಸ್ಟ್ ಆಗಿರ್ಬೋದು. ಅದು ಫೋನ್ ಬಂದಿದ್ದಾವಾಗ್ಲೇ ಇಲ್ಲ ಸರ್, ನಿನ್ನೆ ಇದು ಮೊನ್ನೆ 11ನೇ ತಾರೀಕಿಗೆ. ಮೊನ್ನೆ. ಹೌದು. ಈಗ ಕಲಾವಿದರಿಗೆಲ್ಲ ಅನ್ಯಾಯ ಆದಾಗ ನೀವು ಕಲಾವಿದರಿಷ್ಟು ಸಪೋರ್ಟ್ ಮಾಡ್ತೀರಿ ಅಂತ ಮೊನ್ನೆ ಅಶೋಕ್ ಭಟ್ರು ಉಜಿರೆ ಅವರು ಏನೋ ಪ್ರೇಕ್ಷಕರ ಬಗ್ಗೆ ಹೇಳಿದಾಗ ಹಾ. ಅನೇಕ ಮೇಳಗಳಲ್ಲಿ ಅಥವಾ ಯಕ್ಷಗಾನ ಆಟಗಳಲ್ಲಿ ಅಶೋಕ್ ಭಟ್ರನ್ನ ಡೌನ್ ಮಾಡಿ ಅಥವಾ ಇವರನ್ನ ಸಪೋರ್ಟ್ ಮಾಡಿ ಚಿಲ್ಲೆ ಚಿಲ್ಲೆ ಅಂತ ಹೇಳಿ ಮಾಡಿರ್ತಾರೆ. ಹೌದು. ನಿಮ್ಮಲ್ಲೇ ಒಗ್ಗಟ್ಟಿಲ್ಲ ಅಥವಾ ನೀವೇ ಸಪೋರ್ಟ್ ಮಾಡುದಿಲ್ಲ, ನೀವು ಮತ್ತೆ ನಿಮ್ಗೆ ಹೇಗೆ ಕಲಾವಿದರ ಬಗ್ಗೆ ನೀವು? ಸರ್ ನೋಡಿ, ನಾನೊಂದು ವೈಯಕ್ತಿಕವಾಗಿ ಹೇಳುವುದಾದ್ರೆ, ನಮ್ಮಲ್ಲಿ ನಮಗೆ 3-4 ಜನರಿಗೆ ಏನಾದ್ರೂ ಸಮಸ್ಯೆ ಆದ್ರೆ ನಾನಿದ್ದೇನೆ, ನಾವಿದ್ದೇವೆ. ನಾವು ಬೇರೆ ಇಷ್ಟರವರೆಗೆ ನನಗೆ ತುಂಬಾ ಅಂತದ್ದೆಲ್ಲ ಆಗಿದೆ. ಯಾರಲ್ಲಿಯೂ ನಾವು ಹತ್ತಿರ ಕೇಳಿಕೊಂಡು ಹೋಗ್ಲಿಲ್ಲ. ಮತ್ತೆ ಯಾರು ನನಗೆ ಫೋನ್ ಮಾಡಿ ಕೂಡ ಎಂತದ್ದು ವಿಷಯ ಅಂತ ಯಾರು ಕೇಳಲಿಲ್ಲ. ಹೊರಗಿನವರು ಕೇಳಿದ್ದಾರೆ ಬಿಟ್ಟರೆ ನಮ್ಮವರು ಅಂತ ಯಾರು ಕೇಳಲಿಲ್ಲ. ಹಾಗಾಗಿ ನಾವು ಅದಕ್ಕೆ ಹೋಗ್ಲಿಲ್ಲ. ಮತ್ತೊಂದು ವಿಷಯ, ಯಾವುದೇ ಒಂದು ಸಮಾಜದಲ್ಲಿ ಹೊರಗೆ ಯಾವ್ದಾದ್ರು ಪೇಟೆಯಲ್ಲಿ ಇರ್ಬೋದು, ಎಂತಾದ್ರೂ ಒಂದು ವಿಷಯ 4 ಜನರಿಗೆ ವೈರಲ್ ಆಗುವಂತ ವಿಷಯ ನಡೆದ್ರೆ ಮೊದಲು ವೇದಿಕೆಯಲ್ಲಿ ಹಾಕುದು ಯಾರು ಅಂತ ಹೇಳಿ ಕೇಳಿದ್ರೆ ನಾನು. ಅಂದ್ರೆ ಸಾಧಾರಣ ಎಲ್ಲರೂ ಕೇಳಿದ್ದಾರೆ, ಮೊನ್ನೆ ವಿಷಯದಲ್ಲಿ ಕೇಳಿದ್ದಾರೆ, ಮಾತೆಲ್ಲ ಈಯತ್ತ ಮರ ಸುರುಟು ಮಾಡ್ಕೊಂಡು ನಿಂತುತ್ತಾನೆ ಮಾಡ್ತಿದ್ದೆ. ನಾನು ಅದ್ರ ಬಗ್ಗೆ ಇಷ್ಟರವರೆಗೆ ಮಾತಾಡ್ಲಿಲ್ಲ, ಮಾತಾಡುವುದಿಲ್ಲ. ಯಾಕೆಂತ ಹೇಳಿದ್ರೆ ಆ ಮೊನ್ನೆ ವಿಷಯ ನಾವು ಅದನ್ನು ಸಮರ್ಥನೆ ಮಾಡುದಲ್ಲ, ಅದ್ರ ಬಗ್ಗೆ ನಮಗೆ ಗೊತ್ತುಂಟಲ್ಲ ಯಾವ್ದು ಸರಿ ಯಾವ್ದು ತಪ್ಪು ಅಂತ ಹೇಳಿ. ಹಾಗಾಗಿ ನಾವು ಅದ್ರ ಬಗ್ಗೆ ಮಾತಾಡ್ಲಿಕ್ಕೆ ಹೋಗ್ಲಿಲ್ಲ. ಈಗ ನೋಡಿ, ಅದರಲ್ಲಿ ವೈರಲ್ ಆದ ವಿಡಿಯೋದಲ್ಲಿ ಆಡಿಯೋದಲ್ಲಿ ಅದನ್ನು ಹೇಳಿದೆ, ಪಟ್ಲದ ಎಡ ಪಾತಿರ್ದೆ ಅಂತ ಹೇಳಿದೆ, ನಿಖಲ್ ನಾಣೆಬಾರದು ಪಾತಿರ್ದೆ ಅಂತ ಹೇಳಿದ್ದಾರೆ. ಆಮೇಲೆ ಅದಕ್ಕೆ ಇವರು ಕೇಳಿದ್ದಾರೆ ಏನು ಹೇಳಿದ್ದಾರೆ ಅಂತ, ಅದಕ್ಕೆ ಉತ್ತರ ರಿಪ್ಲೈ ಕೊಡ್ಲಿಲ್ಲ ಅವರು. ಹಾಗಾಗಿ ಅದ್ರ ಬಗ್ಗೆ ನಾವು ಮಾತಾಡ್ಲಿಕ್ಕೆ ಹೋಗ್ಲಿಲ್ಲ. ಇದ್ರ ಬಗ್ಗೆ ನಮ್ದು ನಾವೀಗ ನಾವು ಮತ್ತೊಬ್ಬರನ್ನು ಹೇಳ್ತಾ ಇರ್ಲಿಕ್ಕೆ ಇದಿಲ್ಲ, ನಮಗೆ ಆ ರೈಟು ಇಲ್ಲ, ನಮಗೆ ಅಗತ್ಯವೂ ಇಲ್ಲ. ನಮ್ಮ ಯಕ್ಷತೆಲಿಕೆ ಟೀಮ್ ಯಾವಾಗ ಆಗಿದೆ ಆಮೇಲಿನಿಂದ ಈ 4 ವರ್ಷದಲ್ಲಿ ನಮ್ಮಲ್ಲಿ 4-5 ನಮ್ಮ ಟೀಮಿನಲ್ಲಿ ಎಷ್ಟು ಜನ ಇದ್ದಾರೆ ಅಷ್ಟು ಜನರ ಒಳಗೆ ಯಾವುದೇ ಭಿನ್ನಾಭಿಪ್ರಾಯ ಬರಲಿಲ್ಲ. ಯಾರಿಗೆ ಸಮಸ್ಯೆ ಆದ್ರೂ ಮತ್ತೊಬ್ಬರು ಸ್ಪಂದಿಸ್ತೇವೆ. ಈಗ ಭಾಗವತರಿಗೆ ಬೈದು ಬರ್ದಿದ್ದಾರೆ, ಆಗ್ಲೂ ನಾವು ಅದರ ಬಗ್ಗೆ ಹೋರಾಟ ಮಾಡಿದ್ದೇವೆ. ಅಥವಾ ಅವನಿಗೆ ಬೈದಾಗ್ಲೂ ಹಾಗೆ, ಹೀಗೆ ನಾವು ಹೋರಾಟ ಮಾಡ್ತಾ ಇದ್ದೇವೆ. ನಾನು ಇದನ್ನು ಮೊನ್ನೆ ರೆಕಾರ್ಡ್ ಮಾಡಿದ ಉದ್ದೇಶ ಏನು, ಅವರು ಅದಕ್ಕಿಂತ ಮೊದಲು ಒಬ್ಬಳು ಹುಡುಗಿಯ ಫೇಕ್ ಅಕೌಂಟ್ ಅಲ್ಲಿ ಅವನಿಗೆ ಫೋನ್ ಮಾಡಿಸಿ ಅವನನ್ನು ಬ್ಲಾಕ್ ಮೇಲ್ ಮಾಡ್ಲಿಕ್ಕೆ ನೋಡಿದ್ದಾರೆ. ನಾನು ಅದಕ್ಕೆ ಬೇಕಾಗಿ ಆ ಆಡಿಯೋವನ್ನು ರೆಕಾರ್ಡ್ ಮಾಡಿದ್ದು, ಇಲ್ಲಾಂದ್ರೆ ನಾನು ರೆಕಾರ್ಡ್ ಮಾಡುದಿಲ್ಲ. ಆಡಿಯೋ ಕೇಳುವಾಗ ನೀವು ಅದರಲ್ಲಿ ಅವ್ರು ಬೈಯುವಾಗ ಹೌದು ಹೇಳಿದಾಗ ರಿಯಾಕ್ಷನ್ ಹೌದು. ಸಂದರ್ಭದಲ್ಲಿ ನಾನು ಹೆದರಿದ್ರೆ ಅಥವಾ ನಿಮ್ಮ ಅಭಿಪ್ರಾಯವೂ ಅದೇ ಆಗಿತ್ತು? ಇಲ್ಲ ಇಲ್ಲ ಇಲ್ಲ, ನಾನು ಹೆದರಿದ್ದಲ್ಲ. ನಾನು ಅಲ್ಲಿ ಯಾವುದೇ ವಿಷಯವನ್ನು ಯಾಕೆ ಮಾತಾಡ್ಲಿಲ್ಲ ಅಂತ ಕೇಳಿದ್ರೆ ಅದು ವಿಷಯ ಟರ್ನ್ ಆಗ್ತದೆ. ನಾನು ಈಗ ಅವನಮ್ಮನಿಗೆ ಬೈದದ್ದು ಬೇರಲ್ಲ, ನನ್ನ ಅಮ್ಮನಿಗೆ ಬೈದದ್ದು ಬೇರಲ್ಲ. ಅವನ ಹೆಂಡತಿಗೆ ನನ್ನ ಹೆಂಡತಿಗೆ ನಾಳೆ ಅದೇ ಬೈಗುಳ ಬರುವುದು, ಅದೇನದ್ರಲ್ಲಿ ಅನುಮಾನ ಇಲ್ಲ. ಯಾಕಂದ್ರೆ ಅವರ ನಾಲಿಗೆ ಏನು ಅಂತ ನಮಗೆ ಅರ್ಥ ಆಗಿದೆ, ಅದೇ ಬರುದು ನಮ್ಮಲ್ಲೂ. ನಾನು ಅದೇ ಟೈಪ್ ಅಲ್ಲಿ ಉತ್ತರ ಕೊಡ್ತಿದ್ದೆ ಅವನಾಗಿ ನಾನು ಉತ್ತರ ಕೊಟ್ರೆ ಅದು ವಿಷಯ ಡೈವರ್ಟ್ ಆಗಿ ಹೋಗ್ತದೆ. ಅದು ವಿಷಯ ಡೈವರ್ಟ್ ಆಗುದು ಬೇಡ, ಅದ್ರಲ್ಲೇ ಇರ್ಲಿ. ನಮ್ಮ ಬಗ್ಗೆ ಏನೆಲ್ಲ ಇವರ ಒಪಿನಿಯನ್ ಏನೆಲ್ಲ ಉಂಟು ನಮಗೆ ಅಷ್ಟು ಬೇಕಿತ್ತು ದಾಖಲೆ. ಅಲ್ಲ, ನಾನು ಇವನನ್ನು ಕೇಳಿದ್ದೇನೆ, ಆಡಿಯೋ ನನಗೆ ಫೋನ್ ಮಾಡಿದ್ದಾರೆ, ರಾತ್ರಿ ಫೋನ್ ಮಾಡಿದ್ರೆ ಹೀಗೆ ಯಾರು ರಾಕೇಶ್ ಶೆಟ್ಟಿ ನಾಗೇಶ್ ಶೆಟ್ಟಿ ಮಹೇಶ್ ಶೆಟ್ಟಿ ತಿಮಾರೋಡಿ ಅಂತ ಹೇಳುವ ವ್ಯಕ್ತಿ ನಮಗೆ ಫೋನ್ ಮಾಡಿದ್ದಾನೆ. ಫೋನ್ ಮಾಡಿದ್ದಕ್ಕೆ ನಾನು ಕೇಳಿದೆ ಏರು ಮಾರ್ರೆ ಅಂತ ಕೇಳಿದೆ. ಅದಕ್ಕೆ ಏರು ಮಾರ ಫೋನ್ ಮಾಡ್ತಾರೆ ಊರ್ದಾರ ಅಂತ ಹೇಳಿದೆ. ಅದಕ್ಕೆ ಅಂತದಾನೆ ಹೇಳಿ ನಿಕ್ಲೆ ಗಾಜನ ನೆರ್ತಿನ ಮಾರೆ ಅಂತ ಹೇಳಿದೆ. ಆ ನೆರನ ಕಡಪುಡು ಅಂತ ಹೇಳಿದೆ, ಕಳಿಸಿದ್ದಾನೆ. ನಾನು ಕೇಳಿದೆ ಇದರಲ್ಲಿ ವಿಷಯ ಏನು ಗೊತ್ತುಂಟ ಸರ್, ನೋಡಿ ಆ ವ್ಯಕ್ತಿಗೆ ನಮಗೆ ಬೈಬೇಕಿತ್ತು. ನನಗೆ ಅವ ಫೋನ್ ಮಾಡಿ ಬೈದ್ರೆ ನಾನು ಅವರಿಗೆ ಬೈತೇನೆ. ನನ್ನಂದ್ರೆ ಕೇಳುವ ತಾಳ್ಮೆ ನಮಗಿಲ್ಲ. ಯಾಕಂತ ಹೇಳಿದ್ರೆ ನಾನು ದುಡ್ದು ತಿನ್ನುದು, ಕದ್ದು ತಿನ್ನುದಲ್ಲ. ಮತ್ತೊಬ್ಬರಿಗೆ ಮೋಸ ಮಾಡಿ ಮತ್ತೊಬ್ಬರದನ್ನು ಲೂಟಿ ತಿನ್ನುವವರಲ್ಲ ನಾವು ಹಗಲಿರುಳು ದುಡ್ದು ತಿನ್ನುವವರು. ಹಾಗಿರುವಾಗ ನಮ್ಗೆ ಹೆಮ್ಮೆ ಉಂಟು. ನಾನು ಅದಕ್ಕೆ ಹೇಳಿದೆ ಆ ಜನ ಯಾಕೆ ಫೋನ್ ಮಾಡ್ಲಿಲ್ಲ ಅಂತ ಹೇಳಿದ್ರೆ, ನಮಗೆ ಅವರು ಫೋನ್ ಮಾಡಿದ್ರೆ ನಾವು ಅವರಿಗೆ ಕೌಂಟರ್ ಕೊಡ್ತೇವೆ. ಅವರಿಗೆ ಬೇಕಾದ ವಿಷಯ ಅಂತ ಯಾವ್ದು ಅಂತ ಹೇಳಿದ್ರೆ ಕೌಂಟರ್ ಕೊಡಬಾರ್ದು, ಯಾನ ಆಗಿ ನಿರ್ತೆ ಅಂತ 4 ಮಂದಿ ಮುಂದೆ ಹೇಳ್ಬೇಕು ಅಷ್ಟೇ. ನಮಗೆ ನೋಡಿ ಅವರ ಭಾಷೆಯಲ್ಲೂ ನಮಗೆ ಮಾತಾಡ್ಲಿಕ್ಕೆ ಗೊತ್ತುಂಟು. ನಾವೆಲ್ಲ ಮತ್ತೆ ಆ ಜನ ಹೇಳಿದೆ ಎನ್ನ ಪೆದಂಬು ಗೊತ್ತುಜ್ಜಿ, ಇದು ಪೆದಂಬೆ ಅಲ್ಲ, ನಮ್ಮ ಲೆಕ್ಕದಲ್ಲಿ ಇದು ಪೆದಂಬೆ ಅಲ್ಲ. ನಾವು ಒಮ್ಮೊಮ್ಮೆ ಮಾತಾಡುವ ಪೆದಂಬು ಇದಕ್ಕಿಂತ ಭಯಂಕರ ಕಾರಣ. ನಾವು ನಾವು ಪೆದಂಬು ಮಾತಾಡಿದ್ರೆ ಆ ಜನ 3 ದಿವಸ ಯೋಚನೆ ಮಾಡ್ಬೇಕು, ಈ ಶಬ್ದದ ಅರ್ಥದಾದ ಮರ ಅಂತ ಆ ಜನ ಯೋಚನೆ ಮಾಡ್ಬೇಕು. ಅಂತ ಪೆದಂಬು ನಮ್ಮಲ್ಲಿಟ್ಟು, ಹಾಗಂತ ಅವರಿಗೆ ಬೈಯುವಂತದ್ದು ಮತ್ತೊಬ್ಬರಿಗೆ ಹೇಳ್ಬೇಕು ಅಂತ ನಮ್ಮ ಹಿರಿಯರು ನಮಗೆ ಹೇಳಿಕೊಟ್ಟಿಲ್ಲ. ನಮಗೆ ಇದೊಂದು ಉಂಟಲ್ಲ, ಬಾಯಿಯಲ್ಲಿ ಒಂದು ನಾಲಿಗೆ ಅಂತ ಹೇಳುದು ಉಂಟಲ್ಲ, ಅದು ಮತ್ತೊಬ್ಬರನ್ನು ಚೀಪ್ ಮಾಡ್ಲಿಕ್ಕೆ ಮತ್ತೊಬ್ಬರನ್ನು ಹಾಳು ಮಾಡ್ಲಿಕ್ಕೆ ಇರುವುದಲ್ಲ, ನಮ್ಮ ಹೊಟ್ಟೆ ತುಂಬಿಸಿಕೊಳ್ಳಿಕ್ಕೆ ಇರುವುದು. ಅದನ್ನು ತಿಳಿದು ನಾವು ಸುಮ್ಮನಿದ್ದೇವೆ ಅಷ್ಟೇ. ಮತ್ತೆ ಹೇಳಿ ಸರ್. ಈಗ ಇನ್ನೊಂದು ಆರೋಪ ಏನಂದ್ರೆ
ಹಾ. ಈ ಡೈಟ್ ಬಗ್ಗೆ ನಿಮ್ಗೆ ವಿರೋಧ ಇತ್ತು, ನೀವೇ ಒಂದು ಮಾಹಿತಿ ಅಷ್ಟೇ, ನೀವೇನಿದ್ರಂತೆ ಈ ಡೈಟ್ ಬೋಡ ಅಂತ ನಿಮ್ ನಡುವೆ ಒಂದು ಮಾತುಕತೆ ಆಗಿದೆ. ಹೌದು 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 ಸರ್, ಹೌದು ಹೌದು ಹೌದು. ಯಾಕಂದ್ರೆ ನಾವು ಕುವೈಟಲ್ಲಿ ಇದ್ದೆ. ಆರೋಪ ಏನಂದ್ರೆ ಇನ್ನೊಬ್ರು ನಿಮ್ಗೆ ಒತ್ತಡಪೂರ್ವಕವಾಗಿ ಅಲ್ಲ, ಒತ್ತಡ ಅಂದ್ರೆ ಅವರು ಎಡಿಟರ್ ಅವರೇ ಕಲ್ಪನೆ ಮಾಡಿಕೊಂಡು ಅವರು ಹಾಕಿ ಆಗಿದೆ, ಅವರ ಹೆಸರು ಹಾಕಿ ಆಗಿದೆ, ಅವರಿಗೂ ಗೊತ್ತಿಲ್ಲ ಇದ್ರ ಬಗ್ಗೆ ಇದಿಲ್ಲ, ಅವರ ಹಾಕಿ ಆಗಿದೆ, ಅವರು ಇರ್ಲಿಲ್ಲ. ಮತ್ತೆ ನಾನು ಕೇಳಿದೆ ಒಂದು ಅವು ಪುದರ್ ಚೇಂಜ್ ಮಾಡ್ತಾರೆ ಈಚೆ ಸುಬ್ರಹ್ಮಣ್ಯ ಗೋಡೆಗೆ ಪೋಂದಿಲ್ಲ ಅಂತ ಅವರು ಹೇಳಿದ್ರು ನನಗೆ. ಹಾಗೆ ಹೌದು ಹೌದು. ಹಾಗಾಗಿ ಅದರಲ್ಲಿ ಅವರ ತಪ್ಪು ಇಲ್ಲ, ನಮ್ಮ ತಪ್ಪು ಇಲ್ಲ. ನಾವಂದ್ರೆ ದೂರದಲ್ಲಿದ್ದೆವು. ಸರಿ, ಹಾಗಾದ್ರೆ ನಿಮ್ಗೆ ಬುರುಡೆ ಗ್ಯಾಂಗ್ ಅಂತ ಶೀರ್ಷಿಕೆ ಕೊಟ್ಟ ಬಗ್ಗೆ ನಿಮ್ಗೆ ವಿಷಾದ ಇದೆಯಾ? ಯಾವ ಸರ್? ಈಗ ಬುರುಡೆ ಗ್ಯಾಂಗ್ ಅಂತ ಯಕ್ಷಗಾನ ಶೀರ್ಷಿಕೆ ಕೊಟ್ಟು ಮಾಡಿದ್ದಕ್ಕೆ ನಿಮ್ಗೆ ವಿಷಾದ ಇದೆಯಾ? ನೋಡಿ ಸರ್, ನಮ್ಮಲ್ಲಿ ಅವರು ನೇರವಾಗಿ ಕೇಳಿ ನಿಖಿಲ್ ಮಲ್ತನ ತಪ್ಪತ್ತ ಮಾರ ಅಂತ ಹೇಳ್ತಿದ್ರೆ ನಿಜವಾಗಿಯೂ ನಮಗೆ ವಿಷಾದ ಇರ್ತಿತ್ತು. ಈ ರೀತಿ ಎಲ್ಲ ಕೆಟ್ಟದ್ದು ಬೈದ ಮೇಲೆ ನಮಗೆ ವಿಷಾದ ಇರ್ತದ? ಒಂದು ಮಕ್ಕಳಿಗಾದ್ರೂ ಅಷ್ಟೇ ಸಮಾಧಾನದಲ್ಲಿಂದ ಮರ ನೀ ಮುಟ್ಟೋಡ್ಚಿ ಅಂತ ಹೇಳಿದ್ರೆ ಮುಟ್ಟುವುದಿಲ್ಲ. 2 ಕೊಟ್ಟಿ ಹೆಣ್ಣು ಮುಟ್ಟೋಡ್ಚಿ ಅಂತ ಹೇಳಿದ್ರೆ ಆ ಮಕ್ಕಳು ಮತ್ತೆ ಮುಟ್ಟದೆ ಬಿಡ್ತಾವ? ಅಲ್ಲ, ನಾವು ಸರಿ ಅಂತ ಹೇಳುದಲ್ಲ, ನಡೆದ ವಿಷಯ ಎಷ್ಟು ಸರ್? ಈಗ 4 ವರ್ಷದಲ್ಲಿ ನೀವು ಮಾಡುವ ಪ್ರಸಂಗಗಳಲ್ಲಿ ಈ ಒಂದು ಇದರಲ್ಲಿ ಮಾತ್ರ ಈ ತರ ಬಂದ್ರೆ ಇಲ್ಲ ಸರ್, ಎಂತದ್ದು ಅವರು ಏನು ಯೋಚನೆ ಮಾಡಿಕೊಂಡು ಹೌದೌದು. ಇಲ್ಲ ಸರ್, ಅವರು ಹೇಳ್ತಿದ್ರೆ ಅವರಿಗೆ ಘಾಸಿ ಆಗಿದೆ, ಅವರ ಮನೋಧರ್ಮಕ್ಕೆ ತೊಂದರೆ ಆಗಿದೆ. ಅದನ್ನು ನಾವು ಅದ್ರ ಬಗ್ಗೆ ಮಾತಾಡುದಿಲ್ಲ. ನಮಗೆ ಬೈತಿದ್ರೆ ಮಾತಾಡ್ತಿಲ್ಲ. ನಮ್ಮ ಮನೆಯವರಿಗೆ ಬೈಯುವ ಹಕ್ಕನ್ನು ಇವರಿಗೆ ಯಾರು ಕೊಟ್ಟಿದ್ದಾರೆ? ಮತ್ತೊಂದು ವಿಷಯ ಹೇಳಿದ್ದಾರೆ, ನಮ್ಮ ತಾಯಿ ಬಗ್ಗೆ, ನಮ್ಮ ಹೆಂಡತಿ ಬಗ್ಗೆ ಎಲ್ಲ ಹೇಳಿದ್ದಾರೆ. ನೋಡಿ, ಹೇಳುವವರು ಯಾರು? ಹೇಳುವವರ ಬಗ್ಗೆ ಯೋಚನೆ ಮಾಡ್ಬೇಕು. ನಾವು ದಿವಸಲ್ ಮನೆಗೆ ಹೋಗ್ತೇವೆ, ನಾವು ದಿವಸಲ್ ಕೊಂಡೋಗಿ ನಮ್ಮ ಮನೆಗೆ ಹಾಕ್ತೇವೆ. ನಮ್ಮ ಹೆಂಡತಿ, ನಮ್ಮ ತಾಯಿಯನ್ನು, ನಮ್ಮ ಮಕ್ಕಳನ್ನು ನಾವು ಮನೆಯಲ್ಲಿ ಇಟ್ಟು ಸಾಕ್ತೇವೆ. ಅಂತದ್ರಲ್ಲಿ ವರ್ಷದಲ್ಲಿ 360 ದಿವಸದಲ್ಲಿ 300 ದಿವಸಕ್ಕೂ ಮನೆ ಹತ್ತಿರ ಸೋಕದವರು ನಮ್ಮ ಮನೆಯ ಬಗ್ಗೆ ಮಾತಾಡುದು. ಮಾತ್ರ ಅವರ ಮನೆಯನ್ನು ನೋಡ್ಬೇಕಲ್ಲ ಸರ್. ಈಗ ನಮಗೆ ಅಂದ್ರೆ ನಿಮ್ಮ ಯಕ್ಷತೆಲಿಗೆಯ ಬುರುಡೆ ಗ್ಯಾಂಗ್ ಕಳಸನದಲ್ಲಿರುವಂತಹ ವಿಚಾರಗಳು ಧರ್ಮಸ್ಥಳಕ್ಕೆ ಪ್ರಕರಣದ ಬುರುಡೆ ಗ್ಯಾಂಗ್ ಪ್ರಕರಣಕ್ಕೆ ಸಂಬಂಧಿಸಿದ ವಿಚಾರವನ್ನೇ ಅಲ್ಲಿ ತೋರಿಸಿದ ಅಥವಾ ಬೇರೆ? ಇಲ್ಲ ಸರ್, ನೀವು ಅದನ್ನು ಬೇಕಾದ್ರೆ ಮೊಬೈಲ್ ಅಲ್ಲಿ ನೋಡ್ಬೋದು. ಯಾವುದೇ ವಿಚಾರ ಅವರ ಬಗ್ಗೆ, ಕ್ಷೇತ್ರದ ಬಗ್ಗೆ ಏನು ಆ ವಿಚಾರ ಅದಕ್ಕೆ ಕನೆಕ್ಟ್ ಆಗುವಂತ ವಿಚಾರ ಇದು ಫ್ಯಾಮಿಲಿಯಲ್ಲಿ ನಡೆಯುವಂತ ಒಂದು ಕಾರ್ಯ. ಅದರಲ್ಲಿ ಪಾತ್ರಗಳಿಗಿಟ್ಟ ಹೆಸರು ಕೂಡ, ಒಂದು ಹೆಸರು ಕೂಡ ಅವರಿಗೆ ಕನೆಕ್ಟ್ ಆಗುವಂತ. ಈಗ ಅವರ ಹೆಸರು ಇದ್ದದ್ದ ರೀತಿಯಲ್ಲೇ ಬೇರೆ, ನಾವು ಹೆಸರು ಮೊದಲನೇ 2 ಹೆಸರು ಬೇರೆ ಇಟ್ಟು ಕಡೆಗೆ ಆ ಹೆಸರು ಬರುವಾಗ ಅಂತದ್ದು ಕೂಡ ಇರ್ಲಿಲ್ಲ. ನಾವು ಮಾಡಿದ ಕಾನ್ಸೆಪ್ಟೇ ಬೇರೆ. ನಾವು ಮಾಡಿದ ಕಾನ್ಸೆಪ್ಟ್ ಏನು ಅಂತ ಕೇಳಿದ್ರೆ, ಸಮಾಜದಲ್ಲಿ ಒಬ್ಬ ಉನ್ನತ ಸ್ಥಾನಮಾನದಲ್ಲಿರುವ ವ್ಯಕ್ತಿಯ ಪೂರ್ವಾಪರವನ್ನು ತಿಳಿಯದೆ ನಾವು ಅವನ ಬಗ್ಗೆ ಅಪವಾದ ಹಾಕಬಾರದು ಎನ್ನುವ ಕಾನ್ಸೆಪ್ಟ್ ಅನ್ನು ಇಟ್ಟುಕೊಂಡು ನಾವು ಮಾಡಿದ್ದು. ಅವರು ಅದನ್ನು ಕನೆಕ್ಟ್ ಮಾಡಿ ಅವರು ಅದ್ರಲ್ಲಿ ಹೇಳಿದ್ದಾರೆ, ಅವ ಎಂಕ್ಲೆಗೆ ಬಂತೀನಿ ಅಂತ ಏನ್ ಮಾಡ್ಲಿಕ್ಕೆ ಆಗ್ತದೆ? ನೋಡಿ ಸರ್, ನಾವು ಈಗ ಒಂದು ವಿಷಯ ತಗೊಳ್ಳುವಾಗ 10 ಸಲ ಯೋಚನೆ ಮಾಡ್ತೇವೆ. ನಾವೆಲ್ಲ ಕುಳಿತು ಅದ್ರಲ್ಲಿ ಯಾವ್ದು ಬೇಕು, ಯಾವ್ದು ನಮ್ಮ ಈಗ ಭಾಗತರು ಇದ್ದಾರೆ, ಅವರಲ್ಲಿ ಕೇಳಿ ಅವರೇ ಹೇಳ್ತಾರೆ ಅದ್ರ ಬಗ್ಗೆ. ಬೇಕಾದ್ರೆ ನಾವು ಎಷ್ಟೋ ವಿಷಯಗಳನ್ನು ಆ ಪಂಪೆಲ್ ಸರ್ಕಲ್ ಇದ್ದೆಲ್ಲ ಕೆಲವು ಸಮಸ್ಯೆಗಳ ಆಗೋ ಟೈಮಲ್ಲಿ ನಾವು ಅದು ಕಾನ್ಸೆಪ್ಟ್ ಮಾಡುವಂತ ಹೇಳುವಾಗ ಭಾಗವತ್ರ ಹೇಳಿದವು, ಬೇಡ ಅದು ಕಾಂಟ್ರವರ್ಸಿ ಆಗ್ತದೆ, ಬೇಡ ಅದು ಬಿಡ್ಬಿಡು ಅಂತ. ಅಂತದ್ದು ತುಂಬಾ ಆಗಿದೆ. ಅಂದ್ರೆ ಮಾಡುದು ಬೇಡ ಅಂತ ನಮಗೆ ಸೂಚನೆ ಕೊಡ್ತಾರೆ ಮೊದಲೇ. ಇದರ ಬಗ್ಗೆ ಅವರು ಕೂಡ ಯಾಕೆ ಹೇಳಲಿಲ್ಲ ಅಂತ ಕೇಳಿದ್ರೆ, ಇದು ಯಾರಿಗೂ ಸಂಬಂಧಪಟ್ಟದ್ದಲ್ಲ. ನಾವು ಆ ಉದ್ದೇಶ ಇಟ್ಟುಕೊಂಡು ಮಾಡಿದ್ರಲ್ವ ನಮಗೆ ಈಗ ಅದು ಕನೆಕ್ಟ್ ಆಗುದು. ನಾವು ಆ ಉದ್ದೇಶ ಇಟ್ಟುಕೊಂಡೇ ಮಾಡಿದ್ದಲ್ಲ. ನಮ್ಮ ಮನೆ ಹೆಣ್ಣು ಮಕ್ಕಳನ್ನು ಇವರು ತಂದು ಬೀದಿಯಲ್ಲಿ ನಿಲ್ಲಿಸುವುದೆಂತದ್ದು? ಮೊದಲು ಇವರ ಮನೆಯನ್ನು ನೋಡಿಕೊಳ್ಬೇಕು. ಇಲ್ಲ ಇವರು ಭಾಗವತರು ಮತ್ತು ಇವರು ಸೇರಿಕೊಂಡು ಮಾಡುದು. ಓಕೆ, ಧನ್ಯವಾದಗಳು. ಪತ್ರಿಕಾ ಮಾಧ್ಯಮದವರಿಗೆ ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.